आयतनवान् भवते आयतनवान् भवते य एवं वेद योपामायतनं वेद आयतनवान् भवते वायुर्वा अपामायतनम् आयतनवान् भवते यो वायुरायतनं वेद वेद योपामायतनं वेद आयतनवान् भवते शस्त्राणि वा अपामायतनम् आयतनवान् भवते यो नक्षत्राणामायतनं वेद आयतनवान् भवते वै वैशक् ಇನ್ನು ಮುಂದೆ ಈ ಒಂದು ಗುಂಡಿ ಗಣಪತಿಯ ಒಂದು ಅಂಗಣವನ್ನ ಒಂದು ರಿವೀಟ್ ಬೆಂಡೆತ್ತಿ ಒಂದು 500 ಜನ ನಿಂತ್ಕೊಳ್ಳಂಗೆ ಇಲ್ಲೇ ಒಂದು ಹೋಮ ಆಗಂಗೆ ಮಾಡ್ಕೊಡ್ಲಿ ಅಂತ ನಾವು ಅವನ್ನ ಕೇಳ್ಕೊಂಡ್ವಿ. ಮಾಡ್ಕೊಡ್ತೀನಿ ಮುಂದಿನ ದಿನದಲ್ಲಿ ಅಂತ ಹೇಳವ್ರೆ. ದಯಮಾಡಿ ಇದೇ ರೀತಿ ಸಹಕಾರ ಕೊಟ್ಟು ನಮ್ಮ ಗುಂಡಿ ಗಣಪತಿಗೆ ಒಂದು ಅಂಗಣವನ್ನ ಮಾಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಬೋದು. ಯಾಕೆಂದ್ರೆ ಕಲ್ಲಲ್ಲಿ ಕಟ್ಟಬೇಕು ನಿಲ್ಲಲ್ಲ, ಇದು ರಿವೀಟ್ಮೆಂಟ್ ಸಿಮೆಂಟ್ ಮತ್ತೆ ಕಂಬದಿಂದ ಕಟ್ಟಿ ಇದು ಬರ್ತಿ ಹೊಡೆದು ಮೆಟ್ಲು ಮಾಡಿದ್ರೆ ಇದು ಶಾಶ್ವತವಾಗಿ ನಿಲ್ಲದೆ. ದಯಮಾಡಿ ಸರ್ಕಾರ ಗಮನಿಸಲ್ಲಿ ತಾವು ಪ್ರಾಧಿಕಾರದ ಸದಸ್ಯರಾಗಿರೋದ್ರಿಂದ ಮಾತನಾಡಿದರೆ ದಯವಿಟ್ಟು ಈ ಕಾರ್ಯಕ್ರಮವನ್ನ ಈ ಒಂದು ಕೆಲಸವನ್ನ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಗಣೇಶನ ಪೂಜೆಗೆ ಬಂದಂತೆಲ್ಲ ಭಕ್ತ ಮಹಾಶಿರೇ, ಕುಂಡಿ ಗಣಪತಿ, ಶಕ್ತಿ ಗಣಪತಿ, ನಮ್ಮನ್ನೆಲ್ಲರ ಆರಾಧ್ಯ ಗಣಪತಿ, ಬುದ್ಧಿ ಮಂದರಿಂದ ತಪಸ್ಸುಗಳವರೆಗೂ ಸರ್ವರು ಸದಾಕಾಲ ಪ್ರಥಮ ಬಾರಿಗೆ ಸ್ಮರಿಸುವಂತ ದೇವರೇ ಗೌರಿ ಪುತ್ರ ವರಸಿದ್ಧಿ ವಿನಾಯಕ. ಅಂತಹ ಗೌರಿ ಪುತ್ರ ಕುಂಡಿ ಬೆಟ್ಟ ಅಂದ್ರೆ ಹುಲಿ ದುರ್ಗದ ಕೆಂಪೇಗೌಡರ ಕೋಟೆಯ ಮೇಲ್ಭಾಗಕ್ಕೆ ಹತ್ತಬೇಕಾದ್ರೆ ಮೊದಲು ಆಂಜನೇಯ ದೇವಸ್ಥಾನ, ನಂತರ ಕುಂಡಿ ಗಣೇಶ ದೇವಸ್ಥಾನ. ಇದು ಬಹಳ ಚಿಕ್ಕದಾಗಿತ್ತು. ಈಗ ಬೃಹತ್ಕಾರವಾಗಿ ಭಗವಂತ ಬೆಳೀತಾ ಇದ್ದಾನೆ. ನಾವು ಮೊದಲು ಅದನ್ನು ನಂಬ್ತಾ ಇರಲಿಲ್ಲ. ಈ ಕಾರ್ಯಪಾಠ ಅಂತ ಆಂಧ್ರದಲ್ಲಿ ಒಂದು ಭೂಮಿ ಇದ್ದಂತ ನಾವು ನೋಡಿದ ಭೂಮಿ ಬಾವಿ ಹೊರಗಡೆ ಇತ್ತು. ಇವತ್ತು ಬಾವಿಯನ್ನು ದಾಟಿ ಇವತ್ತು 6 ಅಡಿ ಮೇಲಕ್ಕೆ ಬೆಳೆದಿದೆ. ಅಲ್ಲಿ ಒಂದು 2-3 ದೇವಸ್ಥಾನಗಳು ಆತರ ನಾವು ನೋಡಿದ್ವಿ. ಹಾಗಾಗಿ ಮೊದಲು ಇಲ್ಲಿ ಬಂದಾಗ ವಿಘ್ನೇಶ್ವರ ಚಿಕ್ಕ ಮೂರ್ತಿಯಾಗಿತ್ತು. ಇವತ್ತು ಬೃಹತ್ ಮೂರ್ತಿಯಾಗಿ ಬೆಳೆದಿದ್ದಾನಂದ್ರೆ ಆ ಕೆಂಪೇಗೌಡರು ಕಟ್ಟಿದಂತಹ ನಾಡಲ್ಲಿ ಧರ್ಮಿಷ್ಠರು, ದೇವರುಗಳು ಮತ್ತೆ ಇಲ್ಲಿ ನೆಲೆಸಿರುವಂತಹ ಎಲ್ಲ ಜನಮಾಶ್ರಯರಿಗೆ ಇದು ಒಂದು ಆಶ್ರಯ ತಾಣ, ಭಗವಂತನ ಅನುಗ್ರಹ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಇವತ್ತು ಈ ಒಂದು ಜಾಗದಲ್ಲಿ ಜನಗಳು ನಿಲ್ಲಲಿಕ್ಕೆ ಜಾಗ ಇಲ್ಲ
ಪೂಜೆ ಮಾಡುವ ಹವನ ಹೋಮಗಳನ್ನ ಕೆಳಗಡೆ ಮಾಡ್ತೀವಿ ಅನ್ನೋದು ಹೇಳಿದ್ದಾರೆ. ಇದನ್ನ ಸರ್ಕಾರ ಗಮನಕ್ಕೆ ತರ್ತೀನಿ. ಅದ್ರ ಜೊತೆಯಲ್ಲಿ ನಾನು ಸಹಾಯವನ್ನು ಮಾಡಿ ಮುಂದಿನ ವರ್ಷ ಬರೋದ್ರೊಳಗಡೆ ಏನಾದ್ರೂ ಒಂದು ಹಂತಕ್ಕೆ ತರುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ, ನೀವು ಜೊತೆಲಿರಿ. ಅದ್ರಲ್ಲಿ ಸರ್ಕಾರ ಯಾವ ರೀತಿ ವರ್ತಿಸದೆ ಅದನ್ನು ಸಹ ನಾವು ಗಮನಿಸಿ ಕೆಲಸವನ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಆ ಭಗವಂತನ ಅನುಗ್ರಹ ನಮ್ಮೆಲ್ಲರೂ ಹೋಗಿ ಇದು ಮಾಡುವಂತ ಪುಣ್ಯ ಕೆಲಸಕ್ಕೆ ಆ ಭಗವಂತನ ಪ್ರೇರಣೆ ಇದ್ರೆ ಎಲ್ಲವೂ ಆಗುತ್ತೆ ಅಂತ ಹೇಳಿ ನಾವು ದೇವರನ್ನ ನಂಬಿ ಬಾಳಿ ಬದುಕಿ ಬದುಕನ್ನು ಸವಿಸುವಂತ ನಾವು ಭಕ್ತ. ಹಾಗಾಗಿ ಆ ಅನುಗ್ರಹ ಇಲ್ಲಿ ಅಂತ ಹೇಳಿ ಎಲ್ಲ ಮಹಾಜನಕ್ಕೆ, ತಾಯಂದಿರಿಗೆ, ಪುಟಾಣಿಗಳಿಗೆ, ಹಿರಿಯರಿಗೆ, ಅರ್ಚಕ ಮಹಾನೀಯರಿಗೂ ಸಹ ಈ ಭಗವಂತನ ಕೃಪೆಯಲ್ಲಿ ಅವರು ಸ್ಮರಿಸ್ತಾ ಇದೆಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. कृष्णमूर्ति पुष्पार्घकीर्तन प्रणवर्तनाय नमः प्रसन्नदोमुख्याय नमः सतिपावनाय नमः चित्तचित्रे पौर्णमेशाय नमः हरिदं श्री नमः उद्योगाय कमलासन पूजिताय नमः कानूनभूते कंचीवशकलाय नमः कर्णावृणाय नमः नारायणाय नमः तरंजाक्षाय नमः नित्यसूर्यसमर्चिताय नमः नेतज्ञानमुख्याय नमः अव्यक्ताय नमः प्रियस्ताय नमः वरप्रदाय नमः दीनवन्द्रे नमः अर्थलोकपदाय नमः दीनवन्द्रे आकाशराजवर्धनाय नमः गिरिवराजाय नमः न्याश्रावणराजाय नमः श्रीवत्कगलाण्डकोटिब्रह्माण्डनायकाय महाराज श्रीवरदराजस्तोत्रनामावलिसम्पूर्णः सर्वमङ्गलमाङ्गल्ये शिवे सर्वार्थसाधिके चरण्यके मध्ये गौरी इष्टार्थप्रसादसिद्धिरस्तु सकलसन्मङ्गलाय भवन्तु तथास्तु नारायणाय वासुदेवाय नमः एतावानस्य महिमा अतोऽध्यायाङ्गस्य पौरुषः ವರದರಾಜ ಅವರು ರಾಮಾನುಜಾಚಾರ್ಯ ಕಾಲದಲ್ಲಿ ಇದು
ಬೆಳಕಿಗೆ ಉದ್ಭವವಾಗಿರೋದು. ಇಂದಿನಿಂದ ಭಗವಂತ ವರದರಾಜ ಅವರು ನಾಮಾಂಕಿತವನ್ನು ರಾಮಾನುಜ ಅವರೇ ಬಲ್ಲವರು, ಆಳ್ವರುಗಳೇ ಬಲ್ಲವರು. ಇದನ್ನು ನಾನಾ ರೀತಿಗಳಲ್ಲಿ ಭಗವಂತನ ಕಥೆಗಳು ಪುರಾಣಗಳು ಇದ್ದಾವೆ. ಇದು ಒಂದು ರೂಪದಲ್ಲಿ ಕಥೆಗಳಿಲ್ಲ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರನ್ನು ನಾಮಾಂಕಿತವಾಗಿದ್ದಾರೆ ಅಂತ ಹೇಳಿದರೆ, ಬೆಟ್ಟದ ತುದಿಯಲ್ಲಿ ಮಲ್ಲಿಕಾರ್ಜುನನಾಗಿ ಶಿವನ ನಾಮಾಂಕಿತವಾಗಿ ಮಲ್ಲಿಕಾರ್ಜುನ ಅಂತ ಇದ್ದಾರೆ. ಅರ್ಧ ಬೆಟ್ಟದಲ್ಲಿ ಗುಹೆ ಒಳಗಡೆ ಬ್ರಹ್ಮನ ನಾಮಾಂಕಿತವಾಗಿ ಒಡೆ ಭೈರವ ಅಂತಂತೂ ಇದ್ದಾರೆ. ಭೂಮಿಗೆ ಸ್ಪರ್ಶವಾಗಿ ಮಹಾವಿಷ್ಣು ವರದರಾಜ ಅವತರಿಸಿದನು. ಆ ಬಂಡೆಯಲ್ಲಿ ಶಂಖಚಕ್ರವುಳ್ಳವನಾಗಿ ಭಗವಂತ ಅವರು ಸಾಲಿಗ್ರಾಮ ಸಮೇತವಾಗಿ ಅಂದಿನಿಂದ ಇಂದಿನವಾಗಿರೂ ಉದ್ಭವವಾಗಿ ಭಗವಂತ ಬೆಳಕಿಗೆ ಬಂದಿದ್ದಾರೆ. ಪ್ರತಿ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಮೊದಲನೇ ದಿವಸನೇ ರಥೋತ್ಸವ ನಡೆಯುತ್ತೆ. ಮತ್ತು ವೈಕುಂಠ ಏಕಾದಶಿ, ಶ್ರಾವಣ ಮಾಸಗಳು ಇವೆಲ್ಲ ಇತರಗಳೆಲ್ಲ ವಿಜೃಂಭಣೆಯಿಂದ ಈ ದೇವರಿಗೆ ಮಹಾವಿಷ್ಣುವಿಗೆ ನಡೆಯುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನದ ಮೇಲುಗಡೆ ತುದಿಯಲ್ಲಿರೋ ಭಗವಂತನು ನಡೆಯುತ್ತೆ. ಅವತ್ತು ರಾಮಾನುಜರು ಇವತ್ತು ಮಾಡಿರೋದಕ್ಕೆ ರಾಮಾನುಜರು ಅನೇಕ ದೇವಸ್ಥಾನದಲ್ಲಿ ಅವರು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸಾಕಷ್ಟು ಮಾಡಿದ್ದಾರೆ. ಕೆರೆಗಳು ಇರ್ಬೋದು, ದೇವಸ್ಥಾನಗಳು ಇರ್ಬೋದು, ಮತ್ತೆ ಹಾಗಾಗಿ ಅವ್ರದ್ದು ಸಾಕಷ್ಟು ಕಡೆ ಆ ದೇವ್ರದ ಒಂದು ಶಕ್ತಿನ ಪೀಠ ಮಾಡಿದ್ದಾರೆ. ಮೊದಲನೇ ಪೂಜೆಗೆ ಹೂವು ಬೇಕಿದೆ. ಹೂವು ಕೇಳಿದಾಗ ನೀವೇನು ಕೆಲಸ ಇರಬೇಕು, ಏನು ಅರಕೆ ಮಾಡ್ಕೊಂಡು ಹೋದ್ರೆ ಅಂದ್ರೆ ಇಲ್ಲಿ ಮಾಡೋದು ಬಂಗಿ ಸೇವೆ ಮತ್ತೆ ನಾನ್ ವೆಜ್ ಅಂತ ಬಲಿ ಕೊಡೋದು, ಅದೇ ಮಾಡೋದು. ಅರಕೆ ಮಾಡ್ಕೊಂಡು ಹೋಗ್ತಾರೆ. ಬಂಗಿ ಸೇವೆ ಅಂತಾನೆ ಬಂಗಿ ಸೇವೆ ಅದು ಮಾಡ್ಕೊಂಡು ಹೋಗ್ತಾರೆ. ಅರಕೆ ಸಲ್ಲಿಸ್ತಾರೆ. ಅಂದವ್ರು ಕೆಲಸ ಕಾರ್ಯ ಆದ್ಮೇಲೆ ಬಂದವ್ರು ಅರಕೆ ಸಿದ್ಧರು ವಾಸಸ್ಥಳ ಅಂತ ಕರೀತಾರೆ. ಸಿದ್ಧರ ವಾಸಸ್ಥಳ ಅಂತ ಕರೀತಾರೆ. ಈ ಬೆಟ್ಟದಲ್ಲಿ ಎಷ್ಟು ದೇವರವೆ? ಬ್ರಹ್ಮ ವಿಷ್ಣು ಮಹೇಶ್ವರ. ಮೇಲ್ಗಡೆ ಮಲ್ಲಿಕಾರ್ಜುನ ಸೋಮವಾರ ಮಾತ್ರ ಅಷ್ಟೇ. ಮಲ್ಲಿಕಾರ್ಜುನೇಶ್ವರ ಇಲ್ಲಿ ಓಡೆ ಭೈರವೇಶ್ವರ ಅಂತ ಕರೀತಾರೆ. ಕೆಳಗಡೆ ಇರೋದು ಈ 3 ದೇವರು. ಇಲ್ಲಿ ಮೇಲ್ಗಡೆ ಮಲ್ಲಿಕಾರ್ಜುನೇಶ್ವರ ಅಂತಿದೆ.